ಅಟ್ಯಾಚ್ ಆಗೋಗಿದ್ವು. ಓಕೆ, ಹೀಗೇನೆ ಹೀಗೆ ಓಕೆ. ಅರ್ಧರ್ಧ ಅಟ್ಯಾಚ್ ಆಗೋಗಿತ್ತು. ಹಸಿ ಬಾಣ್ತಿ ಬೇರೆ, ಕೈಯಲ್ಲಿ ಒಂದು ಹಸುಗುಸು. ಒಂದ್ ಟೈಮಲ್ಲಿ ಮಂತ್ಲಿ ಪ್ರಾಬ್ಲಮ್ ಆದಾಗ ನನ್ನ ಹತ್ರ ಬಂದು ಪ್ಯಾಡ್ ಕೇಳಿದಾರೆ ಎಷ್ಟೋ ಜನ. ನನಗೆ ಕಾಲೇಜ್ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ನನ್ನ ಕೊಲೀಗ್ಸ್ ಗಳಾಗಿರ್ಬೋದು, ಪ್ಯಾಡ್ ಇದ್ರೆ ಕೊಡು, ಪ್ಯಾಡ್ ಇದೆಯಾ ಅಂತ ನಾನು ಅವಾಗ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದೆ. ಏನ್ ಅನ್ಕೊಂಡವ್ರು ಇವ್ರು ನನ್ನನ್ನ ಈ ಥರ ಕೆರಸಿನ್ ಚಿಮ್ಕಿಸ್ಕೊಂಡು ಎದುರಿಸಿದ್ರೆ ಏನಾದರೂ ಅವರು ಆನ್ಸರ್ ಮಾಡ್ಬೋದೇನೋ ಅಂತ ಹೇಳ್ಬಿಟ್ಟು ಅದು ಎದುರ್ಸಕ್ಕೆ ಹೋಗ್ಬಿಟ್ಟು ಅನಾವಶ್ಯಕವಾಗಿ ನನಗೆ ಅಟ್ಯಾಕ್ ಆಗೋಯ್ತು. ಕೆಲವೊಂದು ಟೈಮು ತುಂಬ ಘಾಟಿ ಇದ್ದಾಳೆ. ಇನ್ನು ಯಾರು ತಗೊತಾರೆ, ಬರ್ನ್ ಆಗಿದೆಯಾ, ಕೈ ನೋಡಿದ ತಕ್ಷಣ ವಾಪಸ್ ಕಳಿಸ್ತಾರೆ, ನೀನು ಮಾತ್ರ ಜಾಸ್ತಿ ಇದಾಗಿತ್ತು. ಯಾಕಪ್ಪ ಅಂದರೆ ಹಾಕ್ಕೊಂಡ ತಕ್ಷಣ ಹತ್ಕೊಂಡ ತಕ್ಷಣ ಹಿಂಗೆ ಹಿಡ್ಕೊಂಡ್ಬಿಟ್ನಲ್ಲ, ನೈಟಿ ಹಾಕ್ಕೊಂಡಿದ್ದೆ, ಹಿಂಗೆ ಹಿಡ್ಕೊಂಡಲ್ವ, ಅದಕ್ಕೆ ಇದು ಜಾಸ್ತಿ ಬರ್ನ್ ಆಗೋಯ್ತು. ಇನ್ನು ಇಲ್ಲಿಂದ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಗಾರ್ಮೆಂಟ್ಸಲ್ಲಿ ಏನೇನು ಡೆಸ್ಟ್ ಇಶ್ಯೂಸ್ ಆಗಿರ್ಬೋದು, ಸೆಕ್ಷಲ್ ಇಶ್ಯೂಸ್ ಆಗಿರ್ಬೋದು, ಮತ್ತು ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಆಗಿರ್ಬೋದು, ಈ ಥರದ್ದೆಲ್ಲ ಸಾಕಷ್ಟು ಇಶ್ಯೂಸ್ ಇರುತ್ತೆ. ಮತ್ತು ಸ್ಯಾಲ್ರಿ ಕಮ್ಮಿ ಇರುತ್ತೆ, ತಾರತಮ್ಯ ಇರುತ್ತೆ. ನಾನು ತುಂಬ ಚೆನ್ನಾಗಿ ಬದುಕಬೇಕು, ಚೆನ್ನಾಗಿರಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಂದು. ಲೈಫ್ ಲೀಡ್ ಚೆನ್ನಾಗಿ ಮಾಡಬೇಕು ಅಂತ. ಲಕ್ಕಿ 3, ಪ್ಲೇ ವಿನ್ನು, ಈ ಥರ ಲಾಟ್ರಿಗಳು ಬಂದಿತ್ತು ಅವಾಗ. ಆ ಮೂಮೆಂಟಲ್ಲಿ ನನ್ನ ಮದುವೆ ಅದು ಹೊಸದ ಮೂಮೆಂಟಲ್ಲಿ. ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಅಡಿಕ್ಟ್ ಆಗಿದ್ದರು. ಗಾರ್ಮೆಂಟ್ಸಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೋ ಅದನ್ನು ಕೇಳೋರಿಲ್ಲ, ಅದನ್ನು ಧ್ವನಿ ಎತ್ತೋರು ಯಾರಾದರೂ ಇದ್ದಾರಾ ಅಂತ ಸರ್ಚ್ ಮಾಡ್ತಾಯಿದ್ದೆ. ನಂದಿನಿ ಅವರೇ, ಇವರು ನನ್ನ ಕೊಲೀಗ್ ಆಶಾ ಅಂತ, ನನ್ನ ಜೊತೆ ಒಂದು 8-9 ವರ್ಷಗಳಿಂದ ಆರ್ಜಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವರು ಬಂದು ಗಾರ್ಮೆಂಟ್ಸ್ ಲೇಬರು, ಮತ್ತೆ ಆಟೋ ರಿಕ್ಷಾ ಓಡಿಸೋ ಮಹಿಳೆಯರು, ಕ್ಯಾಬ್ ಓಡಿಸೋ ಮಹಿಳೆಯರು, ಮತ್ತೆ ಬೀದಿ ಬದಿ ವ್ಯಾಪಾರಿಗಳು, ಇವರ ಪರವಾಗಿ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೇಗಿರ್ತಾರೆ RJ ಪ್ರಿಯಾಂಕಾ ನಿಮ್ ಜೊತೆ? RJ ಪ್ರಿಯಾಂಕಾ ಅಂತೂ ತುಂಬಾನೇ, ಸ್ಟಾರ್ಟಿಂಗ್ ಬಂದಾಗಿಂದನೂ ನನಗೆ RJ ಪ್ರಿಯಾಂಕಾ ಮೇಲೆ ಜಾಸ್ತಿ ಒಲವು ಬಂದಿದ್ದು. ಏನಪ್ಪ ಅಂದರೆ ಫಸ್ಟ್ ಪರಿಚಯ ಆಗಿದ್ದೇ ನನಗೆ ಪ್ರಿಯಾಂಕಾ. ಜಾಸ್ತಿ ಗೆಳತಿ ಥರ ಟ್ರೀಟ್ ಮಾಡಿದ್ದೆ ಪ್ರಿಯಾಂಕಾ ಫಸ್ಟು. ಆಮೇಲೆ ನಾನು ಅಂದ್ಕೊಂಡಿದ್ದೆ, ಬಟ್ ಟ್ರಾನ್ಸ್ಜೆಂಡರ್ ಅಂದ್ಕೊಂಡಿರಲಿಲ್ಲ ನಾನು. ಆಮೇಲೆ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತಾ ಇತ್ತು ಮಾತಾಡಬೇಕಾದ್ರೆ. ಕೇಳೋಣ ಬೇಡವಾ ಅಂತ ಹೇಳ್ತಾ ಇದ್ದೆ. ಆವಾಗ ಹೇಳಿದ್ರು ನನಗೆ ಕೊಲೀಗ್ಸು, ಹೌದು ನೀನು ಅಂದ್ಕೊಂಡಂಗೆ ಅವರು ಹೌದು ಅಂತ. ಬಟ್ ಅಷ್ಟು ಬೇಗ ಕಂಡುಹಿಡಿಯೋಕೆ ಆಗ್ತಾ ಇರಲಿಲ್ಲ. ಬಟ್ ತುಂಬ ಫ್ರೆಂಡ್ಲಿ, ತುಂಬ ಕೆಲವೊಂದು ಟೈಮು ತುಂಬ ಘಾಟಿ ಇದ್ದಾಳೆ. ತುಂಬ ಘಾಟಿ ಇದ್ದಾಳೆ. ಒಂದೊಂದ್ಸರಿ ಯಾವುದಕ್ಕೂ ಜಗ್ಗಲ್ಲ, ಆ ಥರ. ಅಷ್ಟೇ ಬೇಗ ಇದಾಗ್ಬಿಡ್ತಾಳೆ. ಆಮೇಲೆ ಏನೇ ನಾವು ಜಗಳ ಆಡಿದ್ರು, ಮತ್ತು ಏನೇ ಜೋರು ವಾಯ್ಸಲ್ಲಿ ಮಾತಾಡಿದ್ರು ಮತ್ತೆ ಹಂಗೆ ಮಿಂಗಲ್ ಆಗ್ಬಿಡ್ತೀವಿ. ನನಗೆ ಫಸ್ಟು ಫ್ರೆಂಡು ಅಂದರೆ RJ ಪ್ರಿಯಾಂಕನೇ ಸ್ಟುಡಿಯೋದಲ್ಲಿ. ಅಂದ್ರೆ ನಿಮ್ಮ ಲೈಫಲ್ಲಿ ಇದಕ್ಕೂ ಮುಂಚೆ ಟ್ರಾನ್ಸ್ಜೆಂಡರ್ ಯಾರನ್ನಾರು ಮಾತಾಡ್ಸಿದ್ದೀನಿ, ಬಟ್ ಇಷ್ಟು ಕ್ಲೋಸ್ ಯಾರೂ ಇರಲಿಲ್ಲ. ಅಂದರೆ ಹೋಗಿ ಬರ್ತಾ ನೋಡ್ತಾ ಇದ್ದೆ. ಇವ್ರದ್ದು ಸ್ಟೋರಿನೂ ನನಗೇನು ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಾದ್ಮೇಲೆ, ರೇಡಿಯೋ ಆಕ್ಟಿವ್ ಬಂದಾದ್ಮೇಲೆ ಅವ್ರ ಸ್ಟೋರಿ ನನಗೆ ಗೊತ್ತಾಗಿದೆ. ಪ್ರೋಗ್ರಾಮ್ಗಳೆಲ್ಲ ನಡೆಸ್ಕೊಡ್ತೀರಲ್ಲ, ಯಾವ್ಯಾವ ಥರ ಪ್ರೋಗ್ರಾಮ್ಗಳು ನಡೆಸ್ಕೊಡ್ತೀರಾ? ನಾನು ಪ್ರೋಗ್ರಾಮ್ ಮಾಡೋದು ಫಸ್ಟು ಬಿಹೈಂಡ್ ದ ಲೇಬಲ್ ಅಂತ, ಅಂದರೆ ಗಾರ್ಮೆಂಟ್ ವರ್ಕರು ಇಶ್ಯೂಸ್ನ ನಾನು ಪ್ರೋಗ್ರಾಮ್ ಆಗಿ ಮಾಡ್ತೀನಿ. ಅಂದರೆ ಗಾರ್ಮೆಂಟ್ಸಲ್ಲಿ ಏನೇನು ಡೆಸ್ಟ್ ಇಶ್ಯೂಸ್ ಆಗಿರ್ಬೋದು, ಸೆಕ್ಷಲ್ ಇಶ್ಯೂಸ್ ಆಗಿರ್ಬೋದು, ಮತ್ತು ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಆಗಿರ್ಬೋದು, ಈ ಥರದ್ದೆಲ್ಲ ಸಾಕಷ್ಟು ಇಶ್ಯೂಸ್ ಇರುತ್ತೆ. ಮತ್ತು ಸ್ಯಾಲ್ರಿ ಕಮ್ಮಿ ಇರುತ್ತೆ, ತಾರತಮ್ಯ ಇರುತ್ತೆ. ಅದ್ರ ಬಗ್ಗೆ ಎಲ್ಲನೂ ನಾನು ವರ್ಕರ್ನೂ ಮಾಡ್ತೀನಿ. ಥ್ರೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮಾಡ್ತೀನಿ. ಮಾತಾಡ್ತಾರಾ ಅಷ್ಟು ಓಪನ್ ಆಗಿ? ಎಲ್ಲರೂ ಮಾತಾಡ್ತಾರೆ. ಸಮಸ್ಯೆಗಳ ಬಗ್ಗೆ ಹೇಳ್ಕೊಂತಾರೆ. ಹೆಂಗೆ ಅಂದರೆ ನಮ್ಮ ಮೇಲೆ ಡಿಪೆಂಡ್, ಅದು ನಾವು ಹೇಗ್ ಬಾಯಿ ಬಿಡಿಸ್ತೀವಿ ಅವ್ರನ್ನ ಅನ್ನೋದ್ರ ಮೇಲೆ ಡಿಪೆಂಡ್. ಅದನ್ನೆಲ್ಲ ಕಲ್ತ್ಕೊಬಿಟ್ಟಿದ್ರ ಬಾಯಿ ಬಿಡಿಸೋದೆಲ್ಲ? ಇಲ್ಲಾಂದ್ರೆ ಅವರು ಹೇಳ್ಕೊಳ್ಳೋದಿಲ್ಲ. ಈಗ ನಮ್ಮ ಸಮಸ್ಯೆನ ಅವ್ರ ಸಮಸ್ಯೆನ ನಮ್ಮ ಸಮಸ್ಯೆ ತರನೇ ನಾವು ಟ್ರೀಟ್ ಮಾಡಿದಾಗ ಅವಾಗ ಅವ್ರು ಆಟೋಮೆಟಿಕ್ ಆಗಿ ಬಾಯಿ ಬಿಡ್ತಾರೆ. 50% ಹಳ್ಳಿಲಿರೋರೆಲ್ಲ ಇಲ್ಲಿ ಬದುಕನ್ನ ಕಟ್ಕೊಳಕ್ಕೆ ಬೆಂಗಳೂರಿಗೆ ಬಂದಾಗ ಫಸ್ಟ್ ಸೆಲೆಕ್ಟ್ ಮಾಡದೆ ಗಾರ್ಮೆಂಟ್ಸ್. ಯಾಕೆಂದ್ರೆ ರೆಗ್ಯುಲರ್ ಆಗಿ ಒಂದು ಇನ್ಕಮ್ ಬರುತ್ತೆ. ಎಲ್ರಿ ಓದಿಲ್ಲ ಅಂದ್ರೂ ಕೂಡ ಗಾರ್ಮೆಂಟ್ಸ್ ನಮಗೆ ಅನ್ನ ಹಾಕುತ್ತೆ, ನಮ್ಮ ಮಕ್ಕಳನ್ನ ಸಾಕ್ಬೋದು, ನಮ್ಮ ಕುಟುಂಬಗಳನ್ನ ಸಾಕ್ಬೋದು ಅಂತ ಬರ್ತಾರೆ. ಆದ್ರೆ ಇಲ್ಲಿಗೆ ಬಂದಾದ ನಂತರ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಕಡಿಮೆ ಸಂಬಳ ಕೊಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು. ಅದ್ರಲ್ಲಿ ಕೂಡ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ಬಟ್ಟೆಗಳಿಗೆ ಕಲರಿಂಗ್ ಮಿಕ್ಸ್ ಮಾಡೋದಾಗಿರ್ಬೋದು, ಟೈಲರಿಂಗ್ ಮಿಷಿನ್ ಮೇಲೆ ಕುತ್ಕೊಳ್ಳೋದು, ಸಿಕ್ಕಾಬಟ್ಟೆ ಹೇಟ್ ಇರುತ್ತೆ, ಸಿಕ್ಕಾಬಟ್ಟೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅದ್ರಲ್ಲಿ ನನಗೊಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಸೆಕ್ಷುಯಲಿ ಅಬ್ಯೂಸ್ ಅಂತ ಹೇಳಿ,
ಆ ಥರನೂ ಆಗ್ತಾ ಇದೆಯಾ? ಆ ಥರನೂ ಆಗ್ತಾ ಇತ್ತು. ಈಗ ಒಂದು ಸ್ವಲ್ಪ ಅವಾಯ್ಡ್ ಆಗಿದೆ ಸ್ವಲ್ಪ. ಮುಂಚೆ ಸ್ಟಾರ್ಟಿಂಗಲ್ಲಿ ಆ ಥರದ್ದೆಲ್ಲನೂ ಇತ್ತು ಗಾರ್ಮೆಂಟ್ಸ್ ಒಳಗಡೆನು. ಇವಾಗ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಇವರು ಆಗಿದೆ. ಕೂಡ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಬಂದವರು. ನಾನು ಕೂಡ 10 years ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡಿದ್ದೆ. ಫನಿ ಕ್ಯಾರೆಕ್ಟರ್ ಏನು ಅಂತಂದ್ರೆ, ನಮ್ಮ ಆಫೀಸ್ ಅಲ್ಲಿ ಕೊಲೀಗ್ಸ್ ಗಳ ಮಧ್ಯೆ ಕೆಲವೊಂದ್ ಟೈಮ್ ಅಲ್ಲಿ ಮಂತ್ಲಿ ಪ್ರಾಬ್ಲಮ್ ಆದಾಗ ನನ್ನ ಹತ್ರ ಬಂದು ಪ್ಯಾಡ್ ಕೇಳಿದಾರೆ ಎಷ್ಟೋ ಜನ. ನನಗೆ ಕಾಲೇಜ್ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ನನ್ನ ಕೊಲೀಗ್ಸ್ ಗಳಾಗಿರ್ಬೋದು, ಪ್ಯಾಡ್ ಇದ್ರೆ ಕೊಡು, ಪ್ಯಾಡ್ ಇದೆಯಾ ಅಂತ ನಾನು ಅವಾಗ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದೆ. ಏನ್ ಅನ್ಕೊಂಡವ್ರು ಇವ್ರು ನನ್ನನ್ನ ವಿಮೆನ್ ಅನ್ಕೊಬಿಟ್ಟವ್ರೆ, ಕಂಪ್ಲೀಟ್ ಆಗಿ ಎಲ್ಲೋ ನನ್ನ ಕಮಿಟಿಯಾಗಿ ನೋಡಿಲ್ಲ ಇವರು ಅಂತ. ಅವಾಗ ಎಷ್ಟೋ ಸತಿ ಇಲ್ಲದ ಓ ಸಾರಿ ಕಣೆ ಮರ್ತು ಬಿಟ್ಟೆ ಅಂತ ಎಷ್ಟೋ ಸತಿ ಆಗಿದೆ ಆ ಅನುಭವಗಳು ನನಗೆ. ನಾನು ಕೂಡ ಹೊಸ್ದಾಗಿ ಬಂದಾಗ ವಂಡರ್ಲಾಗೆ ಟ್ರಿಪ್ ಹೋಗಿದ್ವಿ ಎಲ್ಲರೂ ಕೂಡ. ನಮ್ಮ ಫುಲ್ಲು ಟೀಮ್ ಎಲ್ಲ ಹೋಗಿದ್ವಿ. ಟೀಮ್ ಎಲ್ಲ ಹೋದಾಗ ನನಗಿನ್ನೂ ಆಗ ಸಂಪೂರ್ಣ ಇವ್ರದ್ದು ಬಗ್ಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇದ್ದಾಗ ನಾನು ಡ್ರೆಸ್ಸಿಂಗ್ ಚೇಂಜ್ ರೂಮಲ್ಲಿ ಇದ್ರು. ಇವ್ರ ಮುಂದೆನೇ ನಾನು ಡ್ರೆಸ್ ಮಾಡ್ಕೊಂಡು, ನನಗೇನು ಅನ್ಸೇ ಇಲ್ಲ ಪ್ರಿಯಾಂಕಾ ಆ ಥರ ಅಂತ. ಅದೊಂದು ಎಕ್ಸ್ಪೀರಿಯನ್ಸ್. ಓಕೆ, ಅಂದ್ರೆ ನೀವು ನೋಡ್ಲಿಕ್ಕೂ ಕೂಡ ಟ್ರಾನ್ಸ್ ಕಮ್ಯುನಿಟಿ ತರ ಫುಲ್ ಕಾಣಿಸಲ್ವಲ್ಲ, ಹಂಗಾಗಿ ಸಹಜವಾಗಿ ಎಲ್ರು ಕೇಳ್ತಾರೆ. ಇನ್ಮೇಲಾದ್ರೂ ಒಂದ್ ಬ್ಯಾಗ್ ಅಲ್ಲಿ ಇಟ್ಕೊಂಡಿರಿ ಲೇಡೀಸ್ಗೋಸ್ಕರ. ಹಂಗೆ ಅನ್ಸುತ್ತೆ ಎಷ್ಟೋ ಸತಿ. ಅವಾಗ ನಾನು ಕೊಟ್ಟಿದ್ದೀನಿ, ತಗೊಂಡು ಇಟ್ಕೊಂಡು ಕೊಟ್ಟಿದ್ದೀನಿ ಕೆಲವ್ರಿಗೆ, ವಿಮೆನ್ಸ್ ಗಳಿಗೆ ಸೀಕ್ರೆಟ್ ಆಗಿ ಬಂದು ಅದೆಲ್ಲ ಮಾಡ್ತಾಳೆ. ಈಗ ನಮಗೂ ಏನಾದ್ರು ಬೇಕು ಅಂದಾಗ ಬಾ ಹೋಗಿ ತಗೊಂಡ್ ಬರೋಣ ಅಂತ ಎಲ್ಲ. ಸೊ ನನ್ನ ಕೋಲಿಗೆ ಆಶಾ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದೆರಡು ವಿಚಾರ ಅಂತ ಅಂದರೆ, ಸೊ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ಇವತ್ತು ಇವರು ಒಂದು ವಾಯ್ಸ್ ಆಗಿ ಕಮ್ಯುನಿಟಿ ರೇಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಸ್ ನಾಟ್ ಎ ಈಸಿ. ಕೆಲವೊಂದು ಟೈಮಲ್ಲಿ ನಾವು ತಗೊಳ್ಳೋವಂಥ ನಿರ್ಧಾರದ ಮೇಲೆ ನಮ್ಮ ಜೀವನ ಇರುತ್ತೆ. ಸೊ ಆಗಿದ್ದಾಗ ಇವ್ರು ಕೆಲವೊಂದು ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗಿ ಇವತ್ತು ಈ ರೀತಿ ಮಾಡ್ಕೊಂಡಿದ್ದಾರೆ. ಸೊ ಏನು ಇವತ್ತು ಅವರು ಡಿಸಿಷನ್ ತೊಗೊಂಡಿದ್ದಾರೆ, ನಿಜಕ್ಕೂ ಅದು ಇವತ್ತಿಗೂ ಕೂಡ ಅವರು ಸಫರ್ ಆಗ್ತಾ ಇದ್ದಾರೆ ಅದರಿಂದ. ಅವತ್ತು ಒಂದು ಕ್ಷಣ ನಾನು ಯೋಚನೆ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ಅವಳ ಆಶಾನೇ ಇರ್ತಾ ಇರಲಿಲ್ಲ. ಸೊ ಹಂಗೆ ಜೀವನದಲ್ಲಿ ಎಷ್ಟೋ ನಿರ್ಧಾರಗಳನ್ನ ನಾವು ಯೋಚನೆ ಮಾಡಿ ತಗೊಳಕ್ಕೆ ಬರಬೇಕಾಗಿ ಬರುತ್ತೆ. ಕೆಲವರು ಈಸಿಯಾಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಕೆರೆಗೆ ಹೋಗಿ ಹಾರ್ಕೊಂಡ್ಬಿಡೋದು, ಮೈ ಮೇಲೆ ಕೆರೋಸಿನ್ ಹಾಕೊಂಡು ಸುಟ್ಕೊಬಿಡೋದು. ಅದೆಲ್ಲ ಈಸಿ ಅಲ್ಲ. ಅವರು ಒಂದು ತಗೊಳ್ಳೋ ನಿರ್ಧಾರ ಅವ್ರ ಜೀವನನ ಯಾವ ರೀತಿ ಬಲಿ ತಗೊಳುತ್ತೆ ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಸೊ ಅವತ್ತು ಅವಳ ಆ ಒಂದು ನಿರ್ಧಾರ ತಗೊಂಡು ಅದರಿಂದ ಈಚೆ ಬರೋದಕ್ಕೆ ಇನ್ನೂ ಕೂಡ ಸಫರ್ ಆಗ್ತಾ ಇದ್ದಾಳೆ ಕೆಲವೊಂದು ಟೈಮು, ಕೆಲವೊಂದು ವಿಚಾರಗಳಲ್ಲಿ. ನೋಡೋಣ ಆಶಾ ಅವ್ರ ಬದುಕಲ್ಲಿ ಏನು ನಡೀತು ಅಂತ. ಇವಾಗ ನೊಂದವರ ಪರವಾಗಿ ಅವರು ಮಾತಾಡ್ತಾ ಇದ್ದಾರೆ. ಅದೇ ಅವ್ರ ಬದುಕಲ್ಲಿ ಏನಿತ್ತು ಆ ನೋವು ಅವ್ರನ್ನೇ ಕೇಳ್ತೀನಿ. ಏನಾಯ್ತು ಆಶಾ ನಿಮ್ಮ ಬದುಕಲ್ಲಿ? ಆಶಾ ಅವರೇ, ನಾನು ತುಂಬ ಚೆನ್ನಾಗಿ ಬದುಕಬೇಕು, ಚೆನ್ನಾಗಿರಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಂದು. ಲೈಫ್ ಲೀಡ್ ಚೆನ್ನಾಗಿ ಮಾಡಬೇಕು ಅಂತ. ಆ ಒಂದು ಇದರಲ್ಲಿ ಸಮಥಿಂಗ್ ಚೆನ್ನಾಗಿದ್ವಿ ಕೂಡ. ಹಸ್ಬೆಂಡು ಕೂಡ ಚೆನ್ನಾಗಿದ್ವಿ. ಲಕ್ಕಿ 3, ಪ್ಲೇ ವಿನ್ನು ಈ ಥರ ಲಾಟ್ರಿಗಳು ಬಂದಿತ್ತು ಅವಾಗ. ಆ ಮೂಮೆಂಟಲ್ಲಿ ನನ್ನ ಮದುವೆ ಅದು ಹೊಸದ ಮೂಮೆಂಟಲ್ಲಿ. ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಅಡಿಟ್ ಆಗಿದ್ದರು ಲಾಟ್ರಿಲಿ. ಅವಾಗ ತುಂಬ ಲಾಸ್ ಆಗೋಯ್ತು. ಲಾಸ್ ಆದಾಗ ಎಷ್ಟು ಲಾಸ್ ಆಯಿತು? ಅಯ್ಯೋ ಲಕ್ಷಾಂತರ. ಅಷ್ಟು ಲಾಸ್. ಅಷ್ಟು ಲಾಟ್ರಿ ಟಿಕೆಟ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ರಾ? ಡೈಲಿ ನಮ್ಮದು 3 ಆಟೋ ಸ್ವಂತ ಇತ್ತು. ಆ ಆಟೋದು ಬಂದಿದ್ದೆಲ್ಲನ 120 ಇತ್ತು ಅನಿಸುತ್ತೆ. ಒಂದು ಡ್ರೈವರ್ ನಮಗೆ ಕೊಡಬೇಕಿತ್ತು. ಅದೆಲ್ಲನೂ ಮತ್ತು ಇವರು ಆಟೋ ಓಡಿಸೋದು ಮತ್ತು ಇವ್ರದ್ದು ಸ್ವಂತ ಕ್ಯಾಂಟೀನ್ ಮಾಡಿದ್ರು, ಅದ್ರದ್ದು ಅದೆಲ್ಲನೂ ಅದಕ್ಕೆ ಇನ್ವೆಸ್ಟ್ ಆಗ್ತಾ ಇತ್ತು. ಮದುವೆಗೆ ಎಷ್ಟು ವರ್ಷ ಆಗಿತ್ತು? ಮದುವೆ ಆಗಿ ಇನ್ನೂ ಒಂದು 5 year ಅಲ್ಲ 5 year ಆಗಿತ್ತು. ಹಿಂಗಾದಾಗ ಮಕ್ಕಳು ಒಬ್ಳು ಇದ್ರು. ಓಕೆ, ಏನಾಯ್ತು ಆಮೇಲೆ? ಎಲ್ಲ ಲಾಸ್ ಆಯ್ತು. ನೀವೂ ವರ್ಕ್ ಮಾಡ್ತಾ ಇದ್ರಿ? ಇಲ್ಲ, ನಾನು ವರ್ಕ್ ಮಾಡ್ತಾ ಇರಲಿಲ್ಲ, ಹೋಟೆಲ್ ನೋಡ್ಕೊತಾ ಇದ್ದೆ. ನಿಮ್ದು ಹೋಟೆಲ್ ಇತ್ತಾ? ವಾವ್. ಈಗ ಜರಗ್ನಳ್ಳಿಲಿ ಅವಳು ನೋಡಿದ್ದಾಳೆ. ಈಗ ಏನು ಹೋಟೆಲ್ ನಡೆಸ್ತಾ ಇದ್ರಿ? ನಾವು ಶ್ರೀಕೃಷ್ಣ ಭವನ ಅಂತ ಹೇಳ್ಬಿಟ್ಟು ವೆಜ್ ಹೋಟೆಲ್ ಇತ್ತು. ತುಂಬಾ ಸ್ಥಿತಿವಂತ್ರೆ ನೀವು. ಚೆನ್ನಾಗಿತ್ತು. ಚೆನ್ನಾಗಿ ಇದ್ದಂಥ ಪರಿಸ್ಥಿತಿಲಿ ಸಡನ್ನಾಗಿ ಲಾಸ್ ಅಂತ ಬಂದಾಗ ಹೆಂಗಾಗ್ಬೇಡ ನಮ್ಮ ಮನಸ್ಥಿತಿ. ಲಾಸ್ ಏನಕ್ಕಾಗಿದೆ? ಈ ಜೂಜಾಟಕ್ಕೆ ಬಿದ್ದು. ಲಾಸ್ ಯಾವಾಗ ಆಗ್ತಾ ಬಂತು, ನಾನು ಸ್ಟ್ರಿಕ್ಟ್ ಆಗೋಕ್ಕೆ ಶುರು ಮಾಡಿದೆ. ಈ ಥರ ಆಗಬಾರ್ದು, ಮುಂದೆ ಈ ಥರ ಆಗಬಾರ್ದು ಅಂತ. ಎಲ್ಲೋ ಒಂದು ಕಡೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಈ ಥರ ಹಿಂಗೇ ನಡ್ಕೊಂಡೋದ್ರೆ ಲೈಫು ತುಂಬ ತೀರಾ ಕೆಳಮಟ್ಟಕ್ಕೆ ಹೋಗ್ತೀನಿ ನಾನು ಅಂತ. ನೀವು ಒಬ್ಬರೇನೆ ಹೋಟೆಲ್ ನೋಡ್ಕೊಳ್ತಾ ಇದ್ದಿದ್ದು? ನಿಮ್ಮ ಯಜಮಾನ್ರು ಇದ್ರು, ಇನ್ನೂ ಒಂದು 4-5 ಜನ ವರ್ಕರ್ಸ್ ಇದ್ರು, ಮತ್ತು ಭಟ್ರುಗಳು ಒಂದು 3 ಜನ ಇದ್ರು ಎಕ್ಸ್ಟ್ರಾ. ತುಂಬ ಜನ ಇದ್ರು.
ಮಾಡಬೇಕಾದ್ರೆ ನಾನು ಕ್ಯಾಶಿಯರು. ಹೋಮ್ ಮಿನಿಸ್ಟರ್ ತರ ಎಲ್ಲ ನಿಮ್ಮ ಹತ್ರ ಇತ್ತು. ಕ್ಯಾಶಿಯರ್ ಇದ್ದೆ. ಆದರೂ ಕೂಡ ಎಲ್ಲ ಸಾಯಂಕಾಲ ಆದರೆ ಹಸ್ಬೆಂಡ್ಗೆ ಲೆಕ್ಕ ಕೊಡಬೇಕಿತ್ತಲ್ವಾ, ಸಹಜವಾಗಿ. ಅದೆಲ್ಲ ಹಂಗಾಗೋದ್ಮೇಲೆ ನಾನು ಈ ಥರ ನಾನೇನು ಮಾಡಿದೆ, ಒಂದು ಅಂದರೆ ಡೆಲಿವರಿಗೆ ಹೋದಾಗ ಪೂರ್ತಿ ಲಾಸ್ ಆಗಿಬಿಟ್ಟಿದ್ರು ನಮ್ಮ ಹಸ್ಬೆಂಡು. ಮತ್ತು ಅವರು ಮನೆ ಮಾಡಿ ಕರ್ಕೊಂಬರೋದಕ್ಕೂ ಆಗ್ತಾ ಇರಲಿಲ್ಲ. ಆವಾಗ ತುಂಬ ಸ್ಟ್ರಿಕ್ಟಾಗಿ ಇದು ಮಾಡೋಕ್ಕೆ ಹೋದೆ. ಅವರೇನು ಆನ್ಸರ್ ಮಾಡಲಿಲ್ಲ. ಏನಾಯಿತು ಅಂತ ನಂಗೆ ಗೊತ್ತಿರಲಿಲ್ಲ. ಅಂದ್ರೆ ನೀವು ಡೆಲಿವರಿಗೆ ಹೋಗಿ ಸಂದರ್ಭದಲ್ಲಿ ಒನ್ ಇಯರ್ ಅಲ್ಲೇ ಇರ್ತೀನಲ್ವಾ ತಾಯಿ ಮನೆಯಲ್ಲಿ. 1.5 ಇಯರ್ ಇರ್ತೀವಿ. ಆ 1.5 ಇಯರಲ್ಲಿ ಸಂಪಾದನೆ ಮಾಡಿರೋದು ಹಣ ಏನಾಯಿತು ಅನ್ನೋದು ನನ್ನ ಕ್ವಶನ್. ಎಷ್ಟು ಸಂಪಾದನೆ ಆಗ್ತೈತಿ, ಎಷ್ಟು ಲಕ್ಷಗಳು? ಅಂದರೆ ಒಂದು ದಿನಕ್ಕೆ 10-15 ಸಾವಿರ ಇದು ಹೋಟೆಲಲ್ಲಿ ಬಿಸ್ನೆಸ್ ಆಗ್ತಾ ಇತ್ತು. ಲೆಕ್ಕ ಹಾಕ್ಕೊಳ್ಳಿ ತಿಂಗಳಿಗೆ. ಅದರಲ್ಲಿ ಉಳಿತಾಯ ಅಂತ ಇರಲಿ, ಅಲ್ಲಿಗೆ ಹೋಗಿ ಅಷ್ಟೆಲ್ಲ ಏನಾಯಿತು ಅನ್ನೋದು ಒಂದು ಕ್ವಶನ್ ಬಂತು ನನಗೆ. ಆಮೇಲೆ ನಮ್ಮ ತಂದೆಯವರೇ ಮಾಡಿಕೊಟ್ರು ಮನೇನ, ಕರ್ಕೊಂಬರೋಕ್ಕೂ ಆಗಿರಲಿಲ್ಲ. ನಾನು ಬಂದಮೇಲೆ ಶುರು ಮಾಡಿದೆ. ಏನಾಯ್ತು ಏನು ಆನ್ಸರೇ ಮಾಡಲಿಲ್ಲ. ಆನ್ಸರ್ ಮಾಡಿದಾಗ ನಾನು ಇರಲ್ಲ ಅನ್ನೋ ಒಂದು ಸ್ಟೇಜ್ಗೆ ಈ ಥರ ಕೆರಸಿನ್ ಚಿಮ್ಕಿಸ್ಕೊಂಡು ಎದುರಿಸಿದ್ರೆ ಏನಾದರೂ ಅವರು ಆನ್ಸರ್ ಮಾಡ್ಬೋದೇನೋ ಅಂತೇಳ್ಬಿಟ್ಟು ಅದು ಎದುರ್ಸಕ್ಕೆ ಹೋಗ್ಬಿಟ್ಟು ಅನಾವಶ್ಯಕವಾಗಿ ನನಗೆ ಅಟ್ಯಾಕ್ ಆಗೋಯ್ತು. ಅಂದ್ರೆ ಸೀಮೆಣ್ಣೆ ಸುರ್ಕೋಬಿಟ್ರು? ಸೀಮೆಣ್ಣೆನ ಸ್ವಲ್ಪ ಹಾಕೊಂಡಿದ್ದೆ, ಊರಿಂದ ತಗೊಬಂದಿರೋದು. ಅವ್ರಿಗೆ ಎದುರಿಸೋದಕ್ಕೆ ಹಿಂಗಾದ್ರೂ ಬುದ್ಧಿ ಕಲಿತಾರೆ. ಲೈಟ್ ಬೆಂಕಿ ಪಟ್ಟಣ ಬರುತ್ತಲ್ಲ, ಹಿಂಗೆ ತಿಡಿ ಕೆಳಗಡೆ ಹಾಕ್ತಾ ಇದ್ದೆ. ನನಗೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಹಾಕೊಳ್ಳಿ, ನಾನು ಸುಮ್ಮನೆ ಎದುರಿಸೋಣ ಅಂತ. ಅದು ಹೆಂಗೆ ನಾನು ಬೇರೆ ಚಿಮ್ಕಿಸ್ಕೊಂಡಿದ್ನಲ್ಲ ಅವ್ರು ನೋಡಲಿ ಅಂತೇಳ್ಬಿಟ್ಟು ಅದು ಹೆಂಗೆ ಬಂದು ಹತ್ಕೊಂತ ಗೊತ್ತಿಲ್ಲ. 2 ಅವರ್ ಆಗಿದೆ ಹಾಕ್ಕೊಂಡು. 2 ಅವರ್ ಆದಮೇಲೆ ಈ ಥರ. ಓಕೆ, ಫುಲ್ ಬಾಡಿ ಫುಲ್ಲು? ಬಾಡಿಗೇನೂ ಆಗಿಲ್ಲ. ಈ ಹ್ಯಾಂಡ್ ಮಾತ್ರ ತೋರಿಸಿ ಸ್ವಲ್ಪ. ಹ್ಯಾಂಡ್ ಮಾತ್ರ ಜಾಸ್ತಿ ಇದಾಗಿತ್ತು. ಯಾಕಪ್ಪ ಅಂದರೆ ಹಾಕ್ಕೊಂಡ ತಕ್ಷಣ ಹತ್ಕೊಂಡ ತಕ್ಷಣ ಹಿಂಗೆ ಹಿಡ್ಕೊಂಡ್ಬಿಟ್ನಲ್ಲ, ನೈಟಿ ಹಾಕ್ಕೊಂಡಿದ್ದೆ, ಹಿಂಗೆ ಹಿಡ್ಕೊಂಡಲ್ವ, ಅದಕ್ಕೆ ಇದು ಜಾಸ್ತಿ ಬರ್ನ್ ಆಗೋಯ್ತು. ಇನ್ನು ಇಲ್ಲಿಂದ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಆಮೇಲೆ ಹೇಗೆ ರಿಕವರಿ ಆದ್ರಿ? ಆಮೇಲೆ ಆದ್ರೂ ನಿಮ್ಮ ಹಸ್ಬೆಂಡು? ಆಮೇಲೆ ಅವರೇ ಇಮಿಡಿಯೇಟ್ಲಿ ಆಟೋ ಇದ್ವಲ್ಲ ನಮ್ಮದು, ಇಮಿಡಿಯೇಟ್ಲಿ ಒಂದು ನರ್ಸಿಂಗ್ ಹೋಮಿಗೆ ಕರ್ಕೊಂಡೋಗಿ ಅಲ್ಲಿ ಫಸ್ಟ್ ಏಡ್ ಮಾಡಿಸಿದ್ರು. ಆಮೇಲೆ ಈ ಕೇಸ್ ಬಂದು ಎಲ್ಲ ವಿಕ್ಟೋರಿಯಾಗೆ ಹೋಗಬೇಕು ಅಂತ ಹೇಳಿದ್ರು. ಆಮೇಲೆ ವಿಕ್ಟೋರಿಯಾಗೆ ಜಾಯಿನ್ ಆಯಿತು. ಓಕೆ. ಅದೇ ಸುಟ್ಟಿರೋ ಮಾರ್ಕ್ ಎಲ್ಲ ತುಟ್ಟಿ ಕಿವಿ ಹತ್ರ ಇದೆಲ್ಲ ಹಬೆ ಹೊಡೆದ್ಬಿಟ್ಟು ಎಲ್ಲ ಫುಲ್ಲು ಮಕ್ಕೆಲ್ಲ ಪ್ಯಾಚಸ್ ಆಗಿತ್ತು. ಅದು ಅಂದರೆ ಡೈಲಿ ನಾವು ಕ್ರೀಮ್ಗಳೆಲ್ಲ ಹಾಕ್ತಾ ಇರ್ತೀವಲ್ಲ, ಕವರ್ ಆಗೋಯ್ತು ಅದು. ಇದು ಮಾತ್ರ ಸ್ವಲ್ಪ ಸರ್ಜರಿ ಮಾಡಿಸಿದ್ದೆ 2 ಸಾರಿ, ಬಟ್ ವರ್ಕೌಟು ಆಗಲಿಲ್ಲ. ನನ್ಗೆ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ನಲ್ವಾ. ಆಮೇಲೆ ನೀವು ಗಾರ್ಮೆಂಟ್ಸಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ರಿ. ಹೋಟೆಲ್ ಏನಾಯ್ತು ಕತೆ? ಹೋಟೆಲ್ ಕತೆ ನಾನು ಎಲ್ಲ ಕಂಪ್ಲೀಟಾಗಿ ಹೋಯ್ತು. ಲಕ್ಷಾಂತರ ರೂಪಾಯಿ ಕೊಡುವಂತ ಹೋಟೆಲ್ ಹೆಂಗೆ ಬಿಟ್ಕೊಟ್ರಿ? ಆ ಸ್ಟೋರಿ ಹೇಳ್ಬೇಕಂದ್ರೆ ಡೀಟೇಲ್ ಆಗಿ ತುಂಬಾನೇ ಟೈಮ್ ಇರುತ್ತೆ. ಅದನ್ನ ಪಾಸಿಟಿವ್ ಆಗಿ ತಗೊಂಡು ನೀವು ಆಮೇಲೆ ಆದ್ರೂ ಕೂಡ ನಿಮ್ಮ ಹಸ್ಬೆಂಡ್ ಇದೆಲ್ಲ ಬಿಟ್ರ? ಜೂಜು ಹೊರಟೆ ಹೋಯ್ತು, ದುಡ್ಡೆಲ್ಲ ಕಳ್ಕೊಂಡೇ ಆಯ್ತಲ್ಲ? ಕಳ್ಕೊಂಡಾಯ್ತು. ಮತ್ತೆ ಅದನ್ನೆಲ್ಲಾನು ಬ್ಯಾನ್ ಮಾಡಿದ್ರು. ಬ್ಯಾನ್ ಆದ್ಮೇಲೆ ಮಾಮೂಲಿ ಯಥಾ ಪ್ರಕಾರ ಆಟೋ ಓಡಿಸೋ ಶುರುವಾದ್ರು. ನಾನು ಒಂದು ಚಾಲೆಂಜ್ ಆಗಿ ತಗೋಬೇಕಲ್ಲ ಲೈಫು, ಹಿಂಗೆ ಇದ್ರೆ ಆಗೋದಿಲ್ಲ. ತುಂಬ ಸಾಕಷ್ಟು ಪ್ರಾಬ್ಲಮ್ಸ್ ಬಂತು ಸೆಂಟ್ರಲ್ಲಿ. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಒಂದು ಸ್ಟ್ರಾಂಗ್ ಆಗಿ ನಾನು ಗಾರ್ಮೆಂಟ್ಸ್ಗೆ ನಾನು ದುಡಿತೀನಿ. ನಮ್ಮ ಮನೆಯವ್ರು ಹೇಳೋರು, ನಿನ್ನ ಯಾರು ತೊಗೊತಾರೆ, ಬರ್ನ್ ಆಗಿದೆಯಾ, ಕೈ ನೋಡಿದ ತಕ್ಷಣ ವಾಪಸ್ ಕಳಿಸ್ತಾರೆ, ನೀನು ಹೆಂಗೆ ಕೆಲಸ ಮಾಡ್ತೀಯಾ, ಬೇಡ ಬಾಯಿ ಮುಚ್ಕೊಂಡು ಮನೇಲಿರು, ಎಷ್ಟಾಗುತ್ತೋ ಅಷ್ಟೇ ಸಾಕು, ಅದರಲ್ಲೇ ತೃಪ್ತಿ ಪಟ್ಕೊ ಅಂತ. ನನಗೆ ಅದಿಷ್ಟ ಇಲ್ಲ. ನಾನು ಮೊದಲಿನ ಥರನೇ ಲೈಫ್ ಲೀಡ್ ಮಾಡಬೇಕು ಅನ್ನೋ ಒಂದು ಛಲ ನನಗೆ. ಪರವಾಗಿಲ್ಲ, ನೋಡೋಣ, 1-2 ಟ್ರೈ ಮಾಡ್ತೀನಿ, ಯಾರು ವಾಪಸ್ ಕಳಿಸ್ತಾರೆ ನೋಡೋಣ ಅಂಥೇಳಿ ನಾನು ಗಾರ್ಮೆಂಟ್ಸ್ಗೆ ಹೋದೆ. 1-2 ಕಡೆ ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಆದೆ. ಬಟ್ ನಿನ್ನ ಕೈಲಿ ಆಗಲ್ಲ ಅಂತ ಅವ್ರು ನೋಡಿಬಿಟ್ಟು, ಕೈ ಈ ಥರ ಇದೆ ಆಗಲ್ಲ ಅಂದರೆ, ಅವಾಗಿನ್ನೂ ನಾನು ಸರ್ಜರಿ ಮಾಡಿಸಿರ್ಲಿಲ್ಲ, ಇದು ಫುಲ್ಲು ಅಟ್ಯಾಚ್ ಆಗೋಗಿದ್ವು. ಓಕೆ. ಹೀಗೆ ಓಕೆ, ಅರ್ಧರ್ಧ ಅಟ್ಯಾಚ್ ಆಗೋಗಿತ್ತು. ಹಸಿ ಬಾಣ್ತಿ ಬೇರೆ, ಕೈಯಲ್ಲಿ ಒಂದು ಹಸುಗುಸು, ನಿಮ್ದೇ ಟೇಕ್ ಕೇರ್ ಮಾಡ್ಕೊಬೇಕಂತ ಸಂದರ್ಭದಲ್ಲಿ ನಿಮ್ಮ ಬಾಡಿನೇ ಬರ್ನ್ ಆಯ್ತಲ್ಲ. ಅವಾಗ ಈ ಥರ ಎಲ್ಲ ಇದ್ದಾಗ ಅವರು ನೋಡಿದಾಗ ಇನ್ನೂ ಏನೋ ಒಂಥರ ಇದೆಯಲ್ಲ, ಅವ್ರ ಕೈಲಿ ಆಗಲ್ಲ ಬಿಡಿ ಅಂತ ಅನ್ನೋ ಒಂದು ಸ್ಟೇಜಲ್ಲಿ ರಿಜೆಕ್ಟ್ ಆದೆ. ಮತ್ತೆ ಟ್ರೈ ಮಾಡಿದೆ. ಟ್ರೈ ಗೆಟ್ ಎ ಗುಡ್ ಸಕ್ಸಸ್ ಅಂತ. ನಾನು ಟ್ರೈ ಮಾಡಿದೆ, ಬಿಡಲಿಲ್ಲ. ಅಷ್ಟಕ್ಕೆ ನಾನು ಕುಗ್ಲೂ ಇಲ್ಲ. ನಾನು ನೋಡೋಣ ಬಿಡು, ಬೇರೆ ಗಾರ್ಮೆಂಟ್ಸ್ ಬೇಜಾನಿದೆ. ಅಂದ್ರೆ ನೀವು 4 ಜನಕ್ಕೆ ವರ್ಕರ್ ಇಟ್ಕೊಂಡು ಕೆಲಸ ಮಾಡಿಸ್ತಂಥವ್ರು, ನೀವೇ ಒಂದು ಕಡೆ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಇದೆಯಲ್ಲ,
ಅದು ಹೆಂಗೆ ತಡ್ಕೊಂಡ್ರಿ ನೀವು ಅದನ್ನ ಮೆಂಟಲ್? ನಿಮ್ಗೆ ಎಷ್ಟು ಟಾರ್ಚರ್ ಆಗಿರ್ಬೇಕು ಆ ಮೂಮೆಂಟಲ್ಲಿ? ತುಂಬ ಡಿಪ್ರೆಷನ್ ಆಗಿ ಅದರಿಂದ ಈಚೆ ಬಂದು ಸಾಕಷ್ಟು ನನ್ನ ತಂದೆ ತಾಯಿ ಕಾರಣ ಆಗಿರ್ಬೋದು, ನನ್ನ ರಿಲೇಟಿವ್ಸ್ ಕಾರಣ ಆಗಿರ್ಬೋದು, ಇದು ನಾನು ಈಚೆ ಬರೋದಕ್ಕೆ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಒಂದು ಈಚೆ ತಗೊಬಂದು ಆಮೇಲೆ ನಾನೊಂದು ಸ್ಟ್ರಾಂಗ್ ಆಗಿ ಅಲ್ಲೇ ಆಯಿತು. ಅಲ್ಲಿ ಆಮೇಲೆ ನನಗೆ ಹೆಲ್ತ್ ಇಶ್ಯೂ ಆಗುತ್ತೆ, ತುಂಬ ದಿನ ಕೆಲಸ ಮಾಡೋದಕ್ಕಾಗಲ್ಲ ಗಾರ್ಮೆಂಟ್ಸಲ್ಲಿ. ಅಲ್ಲೂ ತುಂಬ ಸ್ಟ್ರಾಂಗಾಗೇ ಇದ್ದೆ, ಕೆಲಸ ಮಾಡ್ತಾಯಿದ್ರೆ ನನ್ನ ಐಡೆಂಟಿಫೈ ತುಂಬ ಮಾಡೋರು, ಇವರು ತುಂಬ ಮಾತಾಡ್ತಾರೆ ಅಂತ. ಬಟ್ ಕೆಲಸನೂ ಅದೇ ಥರ ನಾನು ಕ್ವಿಕ್ಕಾಗಿ ಕಲಿತಾ ಇದ್ದೆ, ಯಾಕಂದರೆ ಆಸಕ್ತಿ ಇರೋದ್ರಿಂದ ಮತ್ತು ನನಗೊಂದು ಚಾಲೆಂಜ್ ಇರೋದ್ರಿಂದ ಎಲ್ಲ ಕೆಲಸನೂ ಆಲ್ರೌಂಡ್ ಟೈಲರ್ ಆಗೋದೆ. ನಾನು ಸ್ವಲ್ಪ 1 ಇಯರಲ್ಲೇ ಆಲ್ರೌಂಡ್ ಟೈಲರು ಬಂತು ನನಗೆ. ಅಲ್ಲಿಂದ ಮತ್ತೆ ಇನ್ನೂ ಬೇರೆ ಸ್ಟೇಜ್ ಬೇಕು ನನಗೆ, ಅಲ್ಲೂ ಸ್ಯಾಲ್ರಿ ಇನ್ನೂ ಹೈಕ್ ಆಗಬೇಕು ಅನ್ನೋ ಥರ ನೋಡ್ಕೊಂಡು. ಎಷ್ಟು ಸಿಗ್ತಾ ಇತ್ತು ಗಾರ್ಮೆಂಟಲ್ಲೆಲ್ಲ? ಗಾರ್ಮೆಂಟ್ಸಲ್ಲಿ ಆವಾಗ ನಾನು ಸ್ಟಾರ್ಟಿಂಗ್ ಹೋದಾಗ ಕೇವಲ ನನಗೆ 2500 ರೂಪಾಯಿ ಏನೋ ಸಿಗೋದು ಸ್ಟಾರ್ಟಿಂಗ್ ಹೋದಾಗ. ಆಮೇಲೆ 10 ಮೇಲ್ವರೆಗೂ ತೊಗೊಂಡೆ. 10 ಮೇಲಾದಮೇಲೆ ಇಲ್ಲಿಗೆ ಜಾಯ್ನ್ ಆಗಿ. ಇಲ್ಲಿ ಹೇಗೆ ಸಿಕ್ಕಿದ್ದು ರೇಡಿಯೋ ಕಮ್ಯುನಿಟಿಲಿ? ರೇಡಿಯೋ ಕಮ್ಯುನಿಟಿಲಿ ಹೇಗೆ ಸಿಕ್ಕಿದ್ದು ಅಂದರೆ GLU ಅಂದರೆ ಗಾರ್ಮೆಂಟ್ ಲೇಬರ್ ಯೂನಿಯನ್ ಅಂತ, ಅಲ್ಲಿಗೆ ಜಾಯ್ನ್ ಆದೆ ಫಸ್ಟು. ಯಾಕೆ ಅಂದರೆ ಅಲ್ಲಿ ಗಾರ್ಮೆಂಟ್ಸಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೋ ಅದನ್ನು ಕೇಳೋರಿಲ್ಲ, ಅದನ್ನು ಧ್ವನಿ ಎತ್ತೋರು ಯಾರಾದರೂ ಇದ್ದಾರಾ ಅಂತ ಸರ್ಚ್ ಮಾಡ್ತಾಯಿದ್ದೆ. ಅವರೇನೆ ಗಾರ್ಮೆಂಟ್ಸ್ ಮುಂದೆಗಡೆ ಬಂದು ಪಾಂಪ್ಲೆಟ್ ಹಂಚ್ತಾಯಿದ್ರು. ಅವ್ರನ್ನ ಪರಿಚಯ ಮಾಡಿಕೊಂಡೆ. ಅವ್ರನ್ನ ಪರಿಚಯ ಮಾಡಿಕೊಂಡಾಗ ಒಂದು ಸಂಡೇ ನಮ್ಮ ಮನೆ ಹತ್ರ ಬಂದರು. ನಮ್ಮ ಮನೆ ಹತ್ರ ಬಂದಾಗ ನಾನು ನನ್ನ ಫ್ರೆಂಡ್ಸ್ ಸರ್ಕಲೆಲ್ಲ ಸೇರಿಸ್ಬಿಟ್ಟು ಆ ಯೂನಿಯನ್ಗೆ ಮೆಂಬರ್ ಆದ್ವಿ. ಫಸ್ಟು ಯೂನಿಯನ್ಗೆ ಮೆಂಬರ್ ಆದಮೇಲೆ ಆವಾಗ ನಾನು ಸ್ಟಾರ್ಟಿಂಗು ಎಲ್ಲರನ್ನೂ ಮೆಂಬರ್ಶಿಪ್ ಮಾಡಿಸೋದಕ್ಕೆ ಶುರು ಮಾಡಿದೆ. ನಮ್ಮ ಹಕ್ಕುಗಳು ನಮಗೆ ಪಡ್ಕೋಬೇಕಲ್ಲ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಸಾಕಷ್ಟು ಜನಕ್ಕೆ ಮೆಂಬರ್ಶಿಪ್ಪು ಫಸ್ಟು ಮಾಡಿಸಿದ್ದೆ. ನಾನು GLUಲಿ ಎಷ್ಟು ಒಂದು 60 ಜನ ಸ್ಟಾರ್ಟಿಂಗೇ ಮಾಡಿಸ್ದೆ. ಆಮೇಲೆ ಸುಮಾರು ಒಂದು 500-600 ಮೆಂಬರ್ವರೆಗೂ ಮಾಡಿಸಿದ್ದಾದಮೇಲೆ ನನಗೆಲ್ಲನೂ ಕಲಿತಾ ಹೋದೆ. ಪ್ರತಿ ಸಂಡೇ ನಾನು ಮನೇಲಿ ಇರ್ತಾ ಇರಲಿಲ್ಲ. ಎಲ್ಲರೂ ಈಗ ಸಂಡೇ ಬಂತು ಅಂದರೆ ನಾವು ನಿದ್ದೆ ಮಾಡಿದ್ವಿ, ನಾವು ಬಟ್ಟೆ ವಾಶ್ ಮಾಡಿದ್ವಿ, ಮಾಡ್ಕೊಂಡು ಊಟ ಮಾಡಿಬಿಟ್ಟು ಮಲಗಿದ್ವಿ, ಈ ಥರ ಎಲ್ಲ ಹೇಳೋರು. ನನಗೆ ಅದಿಷ್ಟ ಇರಲಿಲ್ಲ. ನನ್ನ ಮಗಳೂ ಕೂಡ ಚಿಕ್ಕವಳಾಗಿದ್ದರೂ ಕೂಡ ಕರ್ಕೊಂಡು ನಾನು ಗಾರ್ಮೆಂಟ್ ಲೇಬರ್ ಯೂನಿಯನ್ ಅವರು ಎಲ್ಲೆಲ್ಲಿ ಹೋಗಿ ಪ್ರೋಗ್ರಾಮ್ಸ್ ಮಾಡ್ತಾರೋ ಅಲ್ಲಿಗೆ ಅಟೆಂಡ್ ಆಗ್ತಾಯಿದ್ದೆ. ಓಕೆ, ಇವಾಗ ನೋಡಿ ಲೈಫ್ ಹೇಗಿದೆ? ಇವಾಗ ಚೆನ್ನಾಗಿದೆ. ಹಸ್ಬೆಂಡ್ ಚೆನ್ನಾಗಿದ್ದಾರೆ. ಇವಾಗ ಮತ್ತೆ ಏನಾದರೂ ಪರ್ಚೇಸ್ ಮಾಡಿದ್ರ ಹೋಟೆಲ್ ಮತ್ತೆ ನಡೆಸ್ತಾ ಇದ್ದೀರಾ? ಬೇರೆದು ಕಾಂಟ್ರಾಕ್ಟ್ ಇದರಲ್ಲಿ ತಗೊಂಡಿದ್ವಿ, ಸಕ್ಸಸ್ ಆಗಲಿಲ್ಲ. ಅವ್ರಿಗರ್ಧ ಇವ್ರಿಗರ್ಧ ಅಷ್ಟೊಂದು ಬಂಡವಾಳ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ವಾಪಸ್ ಮಾಡಿದ್ವಿ. ಮತ್ತು ಇವಾಗೆಲ್ಲ ತುಂಬ ರೇಟ್ಗಳು ಬೇರೆ. ಈಗಲೂ ಕೂಡ ಅವರು ಅದೇ ಬಿಸ್ನೆಸ್ ಮಾಡ್ತಿದ್ದಾರೆ, ಆದರೆ ಬೇರೆ ಕಡೆ ಹೋಗ್ತಿದ್ದಾರೆ. ಓಕೆ, ಅಂದರೆ ನೋಡಿ, ಜೀವನದಲ್ಲಿ ಏನಾದರೂ ನಾವು ದುಡುಕಿ ನಿರ್ಧಾರಗಳನ್ನ ತಗೊಂಡ್ರೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಕೂಡ ದುಶ್ಚಟಗಳಿಗೆ ಬಲಿಯಾದರೆ ಯಾವ ರೀತಿ ಸಫರ್ ಆಗ್ತಾರೆ. ಇವಾಗ ಆಶಾ ಅವರು ಸಾಕಷ್ಟು ಜನ ನೊಂದವರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರ ಜೀವನದಲ್ಲಿ ಅವರು ನೊಂದಾಗ ಒಂದು ಕ್ಷಣ ಯೋಚನೆ ಮಾಡಿದಿದ್ರೆ ಆಶಾ ಅವರ ಇವಾಗಿನ ಕೈ ಆಗಿರ್ಬೋದು, ಇವಾಗ ಕಾಲಲ್ಲೂ ಹಂಗೆ ಆಗಿದೆಯಾ? ಇಲ್ಲ, ಕಾಲೇನಾಗಿಲ್ಲ, ಬಟ್ ಕೈ ಮಾತ್ರ. ಕೈ ಇಲ್ಲೊಂದು ಸ್ವಲ್ಪ, ಅದು ಈಗ ಸ್ವಲ್ಪ ಇದೆಲ್ಲ ಕ್ಯೂರ್ ಆಗೋದಕ್ಕೆ ಎಷ್ಟು ದಿನ ತಗೊಳ್ತು? 1 ಇಯರ್ ಮೇಲಾಯಿತು. ಓಕೆ, ನೋಡಿದ್ರ 1 ವರ್ಷ ಸಫರ್ ಪಟ್ಟಿದ್ದಾರೆ. ಲಾಟ್ರಿ ಜೂಜಾಟ ಕುಡಿಯೋದಾಗಿರ್ಬೋದು, ಮದ್ಯಪಾನ ಮತ್ತು ಧೂಮಪಾನ, ಇಸ್ಪೀಟ್ ಆಡೋದು, ಕಾರ್ಡ್ಸ್ ಆಡೋದು, ಈ ರೀತಿಯಾಗಿ ಇವಾಗೇನು ಆನ್ಲೈನ್ ಗೇಮ್ಗಳು ಬಂದಿದ್ದಾವೆ. ಅದ್ರ ಜೊತೆಗೆ ಆವಾಗ ಲಾಟ್ರಿ ಟಿಕೆಟ್ ಇತ್ತು, ಇವಾಗ ಆನ್ಲೈನ್ ಗೇಮ್ ಬಂದಿದೆ. ಅದಕ್ಕೇನು ಡಿಫ್ರೆನ್ಸ್ ಇಲ್ಲ. ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲ ಯುವ ಸಮುದಾಯದವ್ರಿಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು ಯುವಕರಿಗೆ, ಯುವತಿಯರಿಗೆ, ಯಾವತ್ತೂ ಕೂಡ ನೀವು ದುಶ್ಚಟಗಳ ದಾಸರಾಗಬೇಡಿ. ಯಾಕೆಂತೇಳಿ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ತಂದೆ ತಾಯಿಗಳಿದ್ದಾರೆ. ಫ್ಯೂಚರಲ್ಲಿ ನಿಮಗೆ ಭವಿಷ್ಯ ಇದೆ, ಯಾವುದನ್ನು ಕಳ್ಕೊಬೇಡಿ. ಇರೋದು ಒಂದೇ ಜೀವನದಲ್ಲಿ ಎಲ್ಲನೂ ಮಾಡಬೇಕು ಅಂತ ಹೇಳಿ ಕೆಟ್ಟ ಮಾರ್ಗಗಳನ್ನ ಅನುಸರಿಸ್ಬೇಡಿ. ಒಳ್ಳೆ ಮಾರ್ಗದಲ್ಲಿ ಹೋಗಿ ಅದೇ ಟೈಮ್ನ ಬೇರೆದಕ್ಕೆ ಇನ್ವೆಸ್ಟ್ ಮಾಡಿ. ತುಂಬ ಮಾರ್ಗಗಳಿದೆ ಬದುಕೋದಕ್ಕೆ. ಜೂಜಾಡೆ ಬದುಕಬೇಕು ಅಂತ ಏನಿಲ್ಲ, ರಾತ್ರಿ ಕೋಟಿ ಗೆಲ್ಲಬೇಕು ಅಂತ ಏನಿಲ್ಲ. ಹಂತವಾಗಿ ಏನೋ ಹನಿ ಸೇರಿದರೆ ಹಳ್ಳ. 1 ರೂಪಾಯಿ ಕುಡ್ಕೊಂಡ್ರೆ 10 ರೂಪಾಯಿ ಆಗೋದು, 10 ರೂಪಾಯಿ ಕುಡ್ಕೊಂಡ್ರೆ 100 ರೂಪಾಯಿ ಆಗೋದು, 100 ರೂಪಾಯಿ ಕುಡಿದ್ರೆ 1000 ರೂಪಾಯಿ, 1000 ಕುಡಿದ್ರೆ ಲಕ್ಷ. ಈ ರೀತಿಯಾಗಿ ಹಂತವಾಗಿ ದುಡಿಮೆನ ಮಾಡ್ಕೊಳ್ಳಿ. ಇವಾಗ ಲಾಟ್ರಿ ತೊಗೊಂಡು ಒಂದೇ ದಿನ ಏನೋ ನಾವು ಮೇಲಕ್ಕೆ ಹೋಗಬೇಕು ಅಂತ ಹೇಳಿದರೆ ಇರೋದನ್ನ ಲಕ್ಷಾಂತರ ರೂಪಾಯಿ, ಇವಾಗ ಕೋಟಿ ಬೆಲೆ ಬಾಳುವಂಥ ಹೋಟೆಲ್ನ ಕಳ್ಕೊಂಡಿದ್ದಾರೆ.
ಬೇರೆ ಕಡೆ ಕೆಲಸ ಮಾಡಿದ್ರು, ಈ ರೀತಿ ಆಗುತ್ತೆ. ಪಾಪ ಆಶಾ ಅವರು ಒಂದು ಕ್ಷಣ ದುಡುಕಿ ನಿರ್ಧಾರನ ತಗೊಂಡಿದ್ದಕ್ಕೆ ಅವರ ಬಾಡಿ ಎಲ್ಲ ನೋಡಿ ಯಾವ ರೀತಿಯಾಗಿದೆ. ಆದರೆ ರಿಕವರಿ ಆಗೋದಕ್ಕೆ ಎಷ್ಟು ದಿನ ತಗೊಂಡ್ರು, ಇವಾಗಲೂ ಕೂಡ ಮನನೊಂದುಕೊಳ್ತಾ ಇದ್ದಾರೆ. ಆದರೂ ಕೂಡ ಅವ್ರ ಪಾಸಿಟಿವ್ ಮೈಂಡ್ ಸೆಟ್ ಇದೆಯಲ್ಲ, ಅದಕ್ಕೊಂದು ಆ್ಯಡ್ಸ್ ಆಫ್ ಹೇಳಬೇಕು. ಇವರ ಕಥೆನ ಒಂದು ರೀತಿಯಾಗಿ ನಮ್ಮ ಬದುಕಲ್ಲಿ ಈ ರೀತಿ ಆಗಬಾರ್ದು. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಮತ್ತೊಮ್ಮೆ ಸಿಗೋಣ. ಪ್ರಿಯಾಂಕಾ, ಒಂದು ರೀತಿಯಾಗಿ ಇಲ್ಲಿ ಬಂದರೆ ನಿಮ್ಮ ರೇಡಿಯೋ ಕಮ್ಯುನಿಟಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನೊಂದವರ ಪರವಾಗಿ ಕೆಲಸ ಮಾಡೋದ್ರ ಜೊತೆಗೆ ನೊಂದಿದಾರಲ್ಲ ಅವ್ರಿಗೆ ಕೆಲಸ ಕೊಟ್ಟಿದೆ. ಆ್ಯಡ್ಸ್ ಆಫ್ ಈ ಕಾನ್ಸೆಪ್ಟ್ ಯಾರು ತಂದಿದ್ದಾರೆ ಅವ್ರಿಗೆ ನಿಜವಾಗ್ಲೂ ನನ್ನ ಕಡೆಯಿಂದ ತುಂಬುರಿದ ಅಭಿನಂದನೆಗಳು. ಯಾವುದೇ ಕಾರಣಕ್ಕೂ ಕೂಡ ಈ ರೇಡಿಯೋನ ಇಲ್ಲಿ ಕೆಲಸ ಮಾಡ್ತಿರೋ ವರ್ಕರ್ಸ್ನ ಯಾವತ್ತೂ ಸ್ಟಾಪ್ ಮಾಡಬೇಡಿ. ನಿಮ್ಮ ಕೆಲಸ ನಿರಂತರವಾಗಿರಲಿ. ಹೊಸ ಕಾನ್ಸೆಪ್ಟ್ ಮುಖಾಂತರ ಹೊಸ ಪ್ರೋಗ್ರಾಮ್ಗಳನ್ನ ತಗೊಬನ್ನಿ. ಇನ್ನೂ ಆ್ಯಕ್ಟಿವ್ ಆಗಿರಿ. ಒಂದು ರೀತಿಯಾಗಿ ನಾನು ಅಂದ್ಕೊಂಡಿದ್ದೆ ಇಲ್ಲಿ ರೇಡಿಯೋ ಸ್ಟೇಷನ್ ಟ್ರಾನ್ಸ್ ಕಮ್ಯುನಿಟಿ ಪರವಾಗಿ ಅಷ್ಟೇ ಕೆಲಸ ಮಾಡ್ತೀನಿ, ಇಲ್ಲ, ಎಲ್ಲ ಸಮುದಾಯದ ಪರವಾಗಿ ಮೇನ್ ಅಜೆಂಡಾ ಏನು, ನೊಂದವರ ಪರವಾಗಿ ಕೆಲಸ ಮಾಡ್ತಾ ಇದೆ. ರೇಡಿಯೋ ಆಕ್ಟಿವ್ಗೆ ನಿಜವಾಗ್ಲೂ ಆ್ಯಡ್ಸ್ ಆಫ್ ಯು. ನಿಮ್ಮ ಕಾರ್ಯ ನಿರಂತರವಾಗಿರಲಿ. ನೊಂದವರ ಪರವಾಗಿ, ನೊಂದವರ ಧ್ವನಿಯಾಗಿ, ನೊಂದವರಿಗೆ ಕೆಲಸ ಕೊಟ್ಟಿದ್ರಲ್ಲ, ತುಂಬ ಹೃದಯದ ಅಭಿನಂದನೆಗಳು. ಪ್ರಿಯಾಂಕಾ, ಮತ್ತೆ ಹೋಗೋಣ. ಥ್ಯಾಂಕ್ ಯು ಆಶಾ ಅವರೇ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ. ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.